ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಭೃಂಗರಾಜ ಆಸವ ಬಗ್ಗೆ. ಭೃಂಗರಾಜ ಆಸವ ಅಂದ್ರೆ ಏನು, ನಿಮ್ಗೆ ಯಾವ ಸಮಸ್ಯೆದಾಗ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಇದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಮತ್ತೆ ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಭೃಂಗರಾಜ ಆಸವ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಚಾರ್ಯಗಳು ಮೊದ್ಲಕ್ಕಿಂತ ಇದ್ರದ್ದು ಎಲ್ಲ ಇನ್ಫಾರ್ಮೇಶನ್ ಬರೆದು ಇಟ್ಟಿರ್ತಾರ್ರಿ. ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಯಾವ ರೀತಿ ಇದನ್ನ ತಯಾರ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ರೋಗಿ ಕೊಡಬೇಕು, ಯಾರು ಕೊಡಬಾರ್ದು, ಎಷ್ಟು ಪ್ರಮಾಣದಾಗ ಕೊಡಬೇಕು, ಸಂಪೂರ್ಣ ಮಾಹಿತಿ ಮೊದ್ಲಕ್ಕಿಂತ ಅವೈಲೇಬಲ್ ಇರ್ತೈತಿ. ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ಭೃಂಗರಾಜ ಆಸವ ಎಲ್ಲಿ ಯೂಸ್ ಮಾಡ್ತಾರೆ ನೋಡ್ರಿ, ನೀವು ಏನ್ರ ಬಹಳ ತೆಳ್ಳಗದ್ರಿ, ನಿಮ್ಗೆ ದಪ್ಪ ಮಾಡ್ಲಿಕ್ಕೆ ಇದನ್ನ ಬರೆದು ಕೊಡ್ತಾರೆ. ಇಲ್ಲ ನಿಮ್ಗೆ ಆಯುರ್ವೇದದಾಗ ಕೆಮ್ಮು 5 ತರದ್ ಅಂತ ಹೇಳ್ಯಾರಿ, ನಿಮ್ಗೆ ಯಾವುದೇ ರೀತಿ ಕೆಮ್ಮಿದ್ರು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಕ್ಷಮತೆ ಇರ್ತೈತಿ. ಮತ್ತೆ ಇದನ್ನ ವಾಜೀಕರಣ ಹಂಗ ಕೂಡ ಉಪಯೋಗ ಮಾಡ್ತಾರೆ. ಅಂದ್ರೆ ನಿಮ್ಮ ಸೆಕ್ಸುವಲ್ ಪವರ್ ಹೆಚ್ಚಿಸ್ಲಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರ್ರಿ. ಮತ್ತೆ ನಿಮ್ಮ ಮೈಯಾಗ ಬಹಳ ಜಾಸ್ತಿ ವೀಕ್ನೆಸ್ ಐತಂದ್ರ ಅವಾಗ ಬರ್ದ್ ಕೊಟ್ಟಿರ್ತಾರ್ರಿ. ಇಲ್ಲ ನಿಮ್ಗೆ ಕಾಮ ಉತ್ತೇಜನ ಬಹಳ ಕಡಿಮೆ ಆಗೈತಂದ್ರ ನಿಮ್ಮ ಸೆಕ್ಸುವಲ್ ವಿಗರ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಬರ್ದ್ ಕೊಟ್ಟಿರ್ತಾರ್ರಿ. ಮತ್ತೆ ನಿಮ್ಗೆ ಏನಾರ ಒಂದೇತ್ವ ಸಮಸ್ಯೆ ಐತಂದ್ರ, ಅಂದ್ರ ಯಾರಿಗೆ ಮಕ್ಕಳಾಗಂಗಿಲ್ಲ, ಇನ್ಫರ್ಟಿಲಿಟಿ ಸಮಸ್ಯೆ ಐತಂದ್ರ ಅಂತಾರೆ ಕೂಡ ಇದನ್ನ ಬರ್ದ್ ಕೊಟ್ಟಿರ್ತಾರೆ. ನಿಮ್ ಕೂದ್ಲು ಏನ್ರ ಬಹಳ ಉದ್ರಾಕ್ ಕುಂತಾವಂದ್ರ, ವಯಸ್ಸಿನ ಮೊದ್ಲೇ ನಿಮ್ ಕೂದ್ಲು ಏನ್ರ ಬೆಳ್ಳಗಾಗ ಕುಂತಾವಂದ್ರ, ನೀವ್ ಏನ್ರ ತಿಂತೀರಿ ನಿಮ್ಗೆ ಪಾಚನ ಆಗ್ತಾ ಇಲ್ಲ ಅಂದ್ರ, ನಿಮ್ ಕರಳು ಏನೈತಿ ನೋಡ್ರಿ ಅದ್ರ ಹೆಲ್ತ್ ಇದು ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನಿಮ್ದು ಇಮ್ಯೂನ್ ಸಿಸ್ಟಮ್ ಏನಿರ್ತೈತಿ ನೋಡ್ರಿ, ನಿಮ್ ಇಮ್ಯುನಿಟಿ ಅದನ್ನ ಕೂಡ ಇದು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ರೋಗ ಪ್ರತಿರೋಧಕ ಕ್ಷಮತವನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಬನ್ನಿ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರೊಳಗಡೆ ಕೀ ಇಂಗ್ರೀಡಿಯೆಂಟ್ಸ್, ಘಟಕ ದ್ರವ್ಯ ಏನೇನ್ ಇರ್ತಾವಂತ. ಸೊ ನೋಡ್ರಿ, ಭೃಂಗರಾಜ ಆಸವ ಒಳಗಡೆ ಭೃಂಗರಾಜ ರಸ, ಫ್ರೆಶ್ ಜ್ಯೂಸ್ ಆಫ್ ಎಕ್ಲಿಪ್ಟಾ ಎಲ್ಬಾ, ಬೊಟಾನಿಕಲ್ ನೇಮ್ ಇದ್ರದ್ದು ಎಕ್ಲಿಪ್ಟಾ ಎಲ್ಬಾ ಅಂತ. ಸೊ ಭೃಂಗರಾಜ ರಸ ಏನೈತೆ ನೋಡ್ರಿ, ಇದ ಮೇನ್ ಇಂಗ್ರೀಡಿಯೆಂಟ್ ಇದ್ರದ್ದು. ಇದನ್ನ ಬಿಟ್ಟು ಇದ್ರೊಳಗೆ ಪ್ರಕ್ಷೇಪಕ ಚೂರ್ಣ ಹಾಕಿರ್ತಾರ. ಹರಿತಕಿ, ಪಿಪ್ಪಲಿ, ಜಾತಿಫಲ, ಲವಂಗ, ಚತುರ್ಜಾತಕ ಅಂದ್ರ ತ್ವಕ್, ಎಲ, ಪತ್ರ, ನಾಗಕೇಸರ. ಮತ್ತೆ ಇದ್ರೊಳಗಡೆ ಮಧುರ ದ್ರವ್ಯ ಹಾಕಿರ್ತಾರ್ರಿ, ಗುಡ ಹಾಕಿರ್ತಾರ್ರಿ. ಗುಡ ಅಂದ್ರ ಬೆಲ್ಲ ಹಾಕಿರ್ತಾರ್ರಿ. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ ರೀ. ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ನಾನು ನೋಡ್ರಿ ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರು ಅದಾರಿ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ನಿಮ್ಗ ನೋಡ್ರಿ ಇದನ್ನ 15-30 ml ಭೃಂಗರಾಜ ಆಸವ ಏನಿದೆ 15-30 ml ಇದನ್ನ ನೀವು ಅರ್ಧ ಗ್ಲಾಸ್ ಹಿಡ್ಕೊಂಡು 1 ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆಗೆ ಲ್ಯೂಕ್ ವಾರ್ಮ್ ವಾಟರ್ದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನೀವು ದಿನಕ್ಕೆ 2 ಹೊತ್ತು ಹೋಗ್ಬೋದು. ಬೆಳಿಗ್ಗೆ 1 ಹೊತ್ತು, ರಾತ್ರಿಗೆ 1 ಹೊತ್ತು, ಊಟ ಆದ ನಂತರ ಇದನ್ನ ಸೇವನೆ ಮಾಡ್ಬೋದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳಂತ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಭೃಂಗರಾಜ ಆಸವ ಏನಿರ್ತೈತಿ ನೋಡ್ರಿ, ಇದ್ರೊಳಗಡೆ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂದ್ರೆ ನೋಡ್ರಿ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಏನಿರ್ತಾವ ಇದ್ರ ಘಟಕ ದ್ರವ್ಯ ನಾನು ನಿಮ್ಗೆ ತಿಳಿಸೇನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಒಂದ್ ಕಡೆ ಇಟ್ಟಿರ್ತಾರ್ರಿ ಇದನ್ನ. ಸೊ ಅಲ್ಲಿ ಇಟ್ಟಾಗ ಫರ್ಮೆಂಟೇಶನ್ ಆಗುತ್ತಾ, ನ್ಯಾಚುರಲಿ ಇದ್ರೊಳಗಡೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ನೀವು ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಬಾಡಿ ಕಂಡೀಷನ್ ಮೇಲೆ, ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಯಾವ ಸಮಸ್ಯೆ ಸಂಬಂಧ ಇದನ್ನ ಬರೆದು ಕೊಡ ಅಂತಾರ, ಇದ್ರ ಜೊತೆಗೆ ನಿಮ್ಗೆ ಬೇರೆ ಮೆಡಿಸಿನ್ಸ್ ಏನ್ ಕೊಡ ಅಂತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ಅದಾವ, ಅವನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಭೃಂಗರಾಜ ಆಸವ ತಗೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ನೀವು ಇದನ್ನ ಬಹಳ ಜಾಸ್ತಿ ಪ್ರಮಾಣದ ತೋಣ ಅಂತೀರಂದ್ರ ನಿಮ್ಗ ಬೇದಿ ಚಾಲು ಆಗ್ಬಹುದು, ಎದಿ ಉರಿ, ಹೊಟ್ಟಿ ಉರಿ ಕೂಡ ಚಾಲು ಆಗ್ಬಹುದ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ, ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದಂತ. ಸೊ ನೋಡ್ರಿ, ನೀವು ಏನ್ರ ಡಯಾಬಿಟಿಕ್ ಪೇಷಂಟ್ ಅದಿರಂದ್ರ ಡಾಕ್ಟರ್ ಸಲಹೆ ಇರ್ಲಾರ್ದೆ ತೊಗೊಳಕ್ ಹೋಗ್ಬಿಡ್ರಿ. ಯಾಕಂದ್ರ ಭೃಂಗರಾಜ ಆಸವ ಒಳಗಡೆ ಇದ್ರದ್ದು ಬೆಲ್ಲದ ಬೇಸ್ ಇರ್ತೈತ್ರಿ. ಯಾಕಂದ್ರೆ ನೀವು ಜಾಸ್ತಿ ಪ್ರಮಾಣದ ಡಾಕ್ಟರ್ ಕೇಳಾರ್ದೆ ಏನಾರ ತೊಗೊಳಕ್ ಕುಂತ್ರಿ ನಿಮ್ ಶುಗರ್ ಲೆವೆಲ್ಸ್ ಹೈ ಹೋಗ್ಬಹುದು. ಮತ್ತೆ ಯಾರು ಹೊಟ್ಟಿ ನೋಡ್ರಿ ಬಹಳ ಜಾಸ್ತಿ ಸೆನ್ಸಿಟಿವ್ ಇದೆ, ನಿಮ್ಗೆ ಮೊದ್ಲಕ್ಕಿಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತಿ, ಅಸಿಡಿಟಿ ಪ್ರಾಬ್ಲಮ್ ಐತಿ ಅಂದ್ರ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇದ್ರೊಳಗೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್
ಇರ್ತೈತಿ, ನಿಮ್ಮ ಅಸಿಡಿಟಿ ಪ್ರಾಬ್ಲಮ್ ಇನ್ನಿಟ್ಟು ಜಾಸ್ತಿ ಮಾಡ್ಬೋದು. ಮತ್ತು ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ನೋಡ್ರಿ, ಅವ್ರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಬನ್ನಿ ಈಗ ನಾನು ನಿಮ್ಗೆ ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ. ಇದು ನೋಡ್ರಿ ನಿಮ್ಗೆ 225 ರೂಪಾಯಿ, 225 ರುಪೀಸ್ನಾಗ 450 ml ಕೇರಳ ಆಯುರ್ವೇದ ಭೃಂಗರಾಜ ಆಸವ ನಿಮ್ಗೆ ಇದು ಸಿಗ್ತೈತ್ರಿ. ಕೇರಳ ಆಯುರ್ವೇದ ಕಂಪನಿದು. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಇದನ್ನ ತಯಾರು ಮಾಡಿರ್ತಾರ. ನೀವು ಯಾವ್ದಾರ ಬ್ರ್ಯಾಂಡಿನ ತೋರಿ ಎಲ್ಲದರೊಳಗೂ ಸೇಮ್ ಇಂಗ್ರೀಡಿಯಂಟ್ ಸೇಮ್ ಆಕ್ಷನ್ ಇರ್ತೈತಿ. ಅದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ಇದ್ರ ರೇಟ್ ಜಾಸ್ತಿನೂ ಆಗ್ಬೋದ್ರಿ, ಕಡಿಮೆನೂ ಆಗ್ಬೋದ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ಲಿಂತ್ರ ಬಹಳ ಸುಲಭ ಮೂಲಕ ಇದನ್ನ ತರಿಸ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತಿ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.